ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಡಿಸೆಂಬರ್ 17ರ ಮಾರ್ಕೆಟ್ ಅಪ್ಡೇಟ್ನ ಅಬ್ಸರ್ವ್ ಮಾಡೋದಾದರೆ ಮಾರ್ಕೆಟ್ನ ವೀಕ್ನೆಸ್ ಮೂರನೇ ದಿನ ಕೂಡ ಕಂಟಿನ್ಯೂ ಆಯಿತು. ಇವತ್ತು ನಿಫ್ಟಿಯಲ್ಲಿ 42 ಪಾಯಿಂಟ್ಗಳ ಅರೌಂಡಲ್ಲಿ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. 0.15% ನಿಫ್ಟಿ ಕರೆಕ್ಟ್ ಆಯಿತು. 25,800 ಅರೌಂಡಲ್ಲಿ ಈಗ ನಿಫ್ಟಿ ಟ್ರೇಡ್ ಆಗ್ತದೆ. 25,750 ಒಂದು ಮೇಜರ್ ಸಪೋರ್ಟ್ ಆಗಿ ಕೆಲಸ ಮಾಡುತ್ತೆ. ಈ ಒಂದು ಲೆವೆಲ್ ಕೂಡ ಬ್ರೇಕ್ ಆದರೆ ಇನ್ನಷ್ಟು ವೀಕ್ನೆಸ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಸೆನ್ಸೆಕ್ಸ್ನಲ್ಲಿ ಕೂಡ 120 ಪಾಯಿಂಟ್ಗಳ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಬ್ಯಾಂಕ್ ನಿಫ್ಟಿ ಕೂಡ ಇವತ್ತು ವೀಕ್ ಆಗಿ ಟ್ರೇಡ್ ಆಯಿತು. 108 ಪಾಯಿಂಟ್ಗಳ ಕರೆಕ್ಷನ್ ಬ್ಯಾಂಕ್ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಸೊ ಲಾರ್ಜ್ ಕ್ಯಾಪ್ ಇಂಡೆಕ್ಸ್ಗಳಲ್ಲಿ ಒಂದು ಫ್ಲಾಟ್ ಟ್ರೇಡಿಂಗ್ ಅಂತ ಹೇಳ್ಬೋದಾಗುತ್ತೆ. ಬಟ್ ಸ್ಮಾಲ್ ಕ್ಯಾಪ್ ಮತ್ತು ಮಿಡ್ ಕ್ಯಾಪ್ ಇಂಡೆಕ್ಸ್ನಲ್ಲಿ ಸಾಕಷ್ಟು ವೀಕ್ನೆಸ್ ನೋಡೋದಕ್ಕೆ ಸಿಕ್ತು. ಸೊ ರೀಸೆಂಟಾಗಿ ಸ್ವಲ್ಪ ರಿಕವರಿ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಸ್ಟಾಕ್ಗಳಲ್ಲಿ ಬಂದಿತ್ತು. ಮತ್ತೆ ಈಗ ಸ್ವಲ್ಪ ಮಟ್ಟಿಗೆ ಸೆಲ್ಲಿಂಗ್ ಪ್ರೆಷರ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಓವರ್ ಆಲ್ ನೆಗೆಟಿವ್ ಆಗೇನೆ ಮಾರ್ಕೆಟ್ ಟ್ರೇಡ್ ಆಗ್ತದೆ. ಸೊ ಇವತ್ತು ಬೇರೆ ಏಷ್ಯನ್ ಮಾರ್ಕೆಟ್ಸ್ಗಳು ಕೂಡ ಸ್ವಲ್ಪ ಮಟ್ಟಿಗೆ ನೆಗೆಟಿವ್ ಆಗಿನೇ ಟ್ರೇಡ್ ಆಗಿದೆ. ನಿನ್ನೆ ದಿನ US ಜಾಬ್ ಡೇಟಾ ರಿಲೀಸ್ ಆಗಿತ್ತು. ಎಕ್ಸ್ಪೆಕ್ಟೇಷನ್ನ ಪ್ರಕಾರ ಜಾಬ್ ಡೇಟಾ ಡಿಕ್ಲೇರ್ ಆಗ್ತಿರೋದು ಕಾಣಿಸ್ತಿಲ್ಲ. ಅಕ್ಟೋಬರ್ ತಿಂಗಳಲ್ಲಿ ಅನ್ಎಂಪ್ಲಾಯ್ಮೆಂಟ್ ರೇಟ್ 4.6% ಇತ್ತು. ಹಾಗೆ ಸೆಪ್ಟೆಂಬರ್ನಲ್ಲಿ ಅನ್ಎಂಪ್ಲಾಯ್ಮೆಂಟ್ ರೇಟ್ 4.4% ಇತ್ತು. ಸೊ ನವೆಂಬರ್ ತಿಂಗಳಲ್ಲಿ ಕೂಡ ಪೇ ರೋಲ್ಸ್ ಸ್ವಲ್ಪ ಮಟ್ಟಿಗೆ ಇಂಪ್ರೂವ್ ಆಗಿದೆ. ಬಟ್ ಗೌರ್ಮೆಂಟ್ ಶಟ್ ಡೌನ್ಸ್ ಕಂಟಿನ್ಯೂ ಆಗ್ತಿರೋದ್ರಿಂದ ಹಾಗೆ ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ಸಾಕಷ್ಟು ಎಂಪ್ಲಾಯ್ಮೆಂಟ್ಸ್ಗಳು ಕ್ರಿಯೇಟ್ ಆಗದೇ ಇರೋ ರೀಸನ್ನಿಂದ ಜಾಬ್ ಡೇಟಾ ಎಕ್ಸ್ಪೆಕ್ಟೇಷನ್ ರೀತಿಯಲ್ಲಿ ಬರ್ತಿಲ್ಲ. ಆ ರೀಸನ್ನಿಂದ ಕೂಡ ಸ್ವಲ್ಪ ಮಟ್ಟಿಗೆ ಪ್ರೆಷರ್ ಗ್ಲೋಬಲ್ ಮಾರ್ಕೆಟ್ಸ್ಗಳಲ್ಲಿ ಕ್ರಿಯೇಟ್ ಆಗಿದೆ. ಹಾಗೆ ಟ್ರಂಪ್ ಅವರು ಹೊಸ ಒಂದು ಅನೌನ್ಸ್ಮೆಂಟನ್ನು ಮಾಡಿದ್ದಾರೆ. ವೆನೆಜುವೆಲಾ ಕಡೆಯಿಂದ ಏನು ಆಯಿಲ್ ಟ್ಯಾಂಕರ್ಸ್ಗಳು US ಬರ್ತಿತ್ತು ಅದನ್ನು ಕಂಪ್ಲೀಟಾಗಿ ಬ್ಲಾಕ್ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ಈ ಒಂದು ರೂಟ್ನಲ್ಲಿ ಟ್ಯಾಂಕರ್ಸ್ಗಳು ಏನು ಬರ್ತಿದೆ ಅದರಲ್ಲಿ ಹ್ಯೂಮನ್ ಟ್ರಾಫಿಕಿಂಗ್ ಹೆಚ್ಚಾಗಿ ಆಗ್ತದೆ. ಹಾಗೆ ಡ್ರಗ್ ಸಪ್ಲೈ ಕೂಡ ಆಗ್ತದೆ ಅಂತ ಅವರು ರೀಸನನ್ನು ಕೊಟ್ಟು ಕಂಪ್ಲೀಟ್ ಟ್ಯಾಂಕರ್ಸ್ಗಳನ್ನು ಸ್ಟಾಪ್ ಮಾಡಬೇಕು ಅಂತ ಹೇಳಿದ್ದಾರೆ. ಇದರಿಂದ ಕ್ರೂಡ್ನ ಡಿಮ್ಯಾಂಡ್ US ಸ್ವಲ್ಪ ಮಟ್ಟಿಗೆ ಇನ್ಕ್ರೀಸ್ ಆಗ್ಬೋದು. ಸೊ ಆ ಒಂದು ರೀಸನ್ನಿಂದ ಕ್ರೂಡ್ ಆಯಿಲ್ನ ಪ್ರೈಸಸ್ ಕೂಡ ಸ್ವಲ್ಪ ಮಟ್ಟಿಗೆ ಇನ್ಕ್ರೀಸ್ ಆಗಿದೆ. ಬಟ್ ಕ್ರೂಡ್ ಆಯಿಲ್ನ ಪ್ರೈಸಸ್ ಈಗಲೂ ಕೂಡ ಕಂಟ್ರೋಲ್ನಲ್ಲಿ ಇದೆ. ಹಾಗೆ US ಏನು ರಷ್ಯಾ ಮೇಲೆ ಸ್ಯಾಂಕ್ಷನ್ಸ್ಗಳನ್ನು ಹಾಕಿದ್ದಾರೆ. ಸೊ ರಷ್ಯಾನಿಂದ ಕೂಡ ಕ್ರೂಡ್ ಆಯಿಲ್ನ ಸಪ್ಲೈಸ್ ಆಗೋದಿಲ್ಲ. ಆ ರೀಸನ್ನಿಂದ ಸ್ವಲ್ಪ ಮಟ್ಟಿಗೆ ಡಿಮ್ಯಾಂಡ್ ಶಾರ್ಟ್ ಟರ್ಮ್ನಲ್ಲಿ ಕ್ರಿಯೇಟ್ ಆಗ್ಬೋದು. ಇದರಿಂದ ಕ್ರೂಡ್ನ ಪ್ರೈಸಸ್ ಸ್ವಲ್ಪ ಇನ್ಕ್ರೀಸ್ ಆಗುವಂಥ ಪಾಸಿಬಿಲಿಟೀಸ್ ಇರುತ್ತೆ. ಬಟ್ ವೆನೆಜುವೆಲಾ ಈ ಒಂದು ಆ್ಯಕ್ಟನ್ನು ಕಂಡೆಮ್ ಮಾಡಿದ್ದಾರೆ. ಸೊ ನಾವು ಯಾವುದೇ ರೀತಿಯ ಹ್ಯೂಮನ್ ಟ್ರಾಫಿಕಿಂಗ್ ಅಥವಾ ಡ್ರಗ್ ಆಕ್ಟಿವಿಟಿಗಳನ್ನು ಮಾಡ್ತಿಲ್ಲ ಅಂತ ಅವರು ಹೇಳಿದ್ದಾರೆ. ಬಟ್ ಈ ರೀತಿಯ ಸಣ್ಣ ಸಣ್ಣ ನ್ಯೂಸ್ಗಳು ಕೂಡ ಮಾರ್ಕೆಟ್ನಲ್ಲಿ ಪ್ರೆಷರ್ಸನ್ನು ಕ್ರಿಯೇಟ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಗೋಲ್ಡ್ ಸಿಲ್ವರ್ ಪ್ರೈಸಸ್ ಆಲ್ರೆಡಿ ಆಲ್ ಟೈಮ್ ಹೈ ಲೆವೆಲ್ನ ಅರೌಂಡಲ್ಲಿ ಟ್ರೇಡ್ ಆಗ್ತದೆ. ಅದರ ಜೊತೆಯಲ್ಲಿ ಕ್ರೂಡ್ನ ಪ್ರೈಸಸ್ ಕೂಡ ಇನ್ಕ್ರೀಸ್ ಆಗ್ತಾ ಹೋದರೆ ಮಾರ್ಕೆಟ್ನ ಮೇಲೆ ಅದು ಇನ್ನಷ್ಟು ನೆಗೆಟಿವ್ ಇಂಪ್ಯಾಕ್ಟನ್ನು ಹಾಕ್ಬೋದು. ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತು ಲೂಸರ್ಸನ್ನು ಅಬ್ಸರ್ವ್ ಮಾಡಿದಾಗ ಶ್ರೀರಾಮ್ ಫಿನಾನ್ಸ್ ಇವತ್ತು ಕೂಡ ಟಾಪ್ ಗೇನರ್ ಆಗಿತ್ತು. ಆಲ್ಮೋಸ್ಟ್ 2% ಜಂಪ್ ಸ್ಟಾಕ್ ಪ್ರೈಸ್ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಶ್ರೀರಾಮ್ ಫಿನಾನ್ಸ್ನ ಬೋರ್ಡ್ ಮೀಟಿಂಗ್ ಇದೇ ಶುಕ್ರವಾರ ಇರುತ್ತೆ. ಫಂಡ್ ರೈಸಿಂಗ್ನ ಬಗ್ಗೆ ಕಂಪನಿ ಡಿಸಿಷನನ್ನು ತಗೊಳ್ಳುವಂಥ ಚಾನ್ಸಸ್ ಇದೆ. ಆಲ್ರೆಡಿ ಸಾಕಷ್ಟು ರಿಪೋರ್ಟ್ಸ್ ನೋಡೋದಕ್ಕೆ ಸಿಕ್ಕಿತ್ತು. ಜಪಾನ್ನ ಮಿಟ್ಸುಬಿಶಿ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಈ ಒಂದು ಕಂಪನಿಯಲ್ಲಿ 20% ಅರೌಂಡಲ್ಲಿ ಸ್ಟೇಕನ್ನು ಬೈ ಮಾಡ್ತಾರೆ ಅನ್ನುವಂಥ ರಿಪೋರ್ಟ್ ಇತ್ತು. ಇದಕ್ಕೆ ಶ್ರೀರಾಮ್ ಫಿನಾನ್ಸ್ ಯಾವುದೇ ರೀತಿಯ ಒಫಿಷಿಯಲ್ ಸ್ಟೇಟ್ಮೆಂಟನ್ನು ಇನ್ನೂ ಕೂಡ ಕೊಟ್ಟಿಲ್ಲ. ಮೇ ಬಿ ಶುಕ್ರವಾರ ಬೋರ್ಡ್ ಮೀಟಿಂಗ್ನಲ್ಲಿ ಡಿಸಿಷನ್ ತೊಗೊಂಡ್ಮೇಲೆ ಅವರು ಕ್ಲಾರಿಫಿಕೇಷನ್ಸನ್ನು ಕೊಡ್ಬೋದು. ಈ ನ್ಯೂಸ್ನಿಂದ ಸ್ಟಾಕ್ನಲ್ಲಿ ಸ್ಟ್ರಾಂಗ್ ಮೊಮೆಂಟಮ್ ಕಂಟಿನ್ಯೂ ಆಗ್ತದೆ. ಸೊ ಪ್ರಮೋಟರ್ ಹೋಲ್ಡಿಂಗ್ ಹೆಚ್ಚೇನು ನಮಗೆ ನೋಡೋದಕ್ಕೆ ಸಿಗೋದಿಲ್ಲ. ಮೇ ಬಿ ಇಲ್ಲಿ ಓಪನ್ ಆಫರ್ನ ಮೂಲಕ ಕೂಡ ಕೆಲವೊಂದಿಷ್ಟು ಶೇರ್ಸ್ಗಳನ್ನು ಅವರು ಈ ಜಪಾನ್ ಬೇಸ್ಡ್ ಫಿನಾನ್ಷಿಯಲ್ ಗ್ರೂಪ್ಗೆ ಅಲಾಟ್ ಮಾಡುವಂಥ ಚಾನ್ಸಸ್ ಇರುತ್ತೆ. SBI ಕೂಡ ಇವತ್ತು 1.5% ಅರೌಂಡಲ್ಲಿ ಗೇನ್ ಆಗಿದೆ. ಇಂಡಾಲ್ಕೋ, ಐಷರ್ ಮೋಟಾರ್ಸ್, ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ ಪಾಸಿಟಿವ್ ಆಗಿ ಕ್ಲೋಸ್ ಆಯಿತು. ಟಾಪ್ ಲೂಸರ್ಸನ್ನು ಅಬ್ಸರ್ವ್ ಮಾಡಿದಾಗ ಮ್ಯಾಕ್ಸ್ ಹೆಲ್ತ್ ಕೇರ್ನಲ್ಲಿ ನಿಫ್ಟಿಗೆ ಆ್ಯಡ್ ಆದಮೇಲೆ ಸಾಕಷ್ಟು ವೀಕ್ನೆಸ್ ನೋಡೋದಕ್ಕೆ ಸಿಗ್ತದೆ. ಇವತ್ತು ಕೂಡ ಸ್ಟಾಕ್ ಆಲ್ಮೋಸ್ಟ್ 4% ಅರೌಂಡಲ್ಲಿ ಕರೆಕ್ಟ್ ಆಯಿತು. ಅಪೋಲೋ ಹಾಸ್ಪಿಟಲ್ ಕೂಡ 2% ಅರೌಂಡಲ್ಲಿ ಕರೆಕ್ಟ್ ಆಗಿದೆ. ಸೊ ಹೆಲ್ತ್ ಕೇರ್ ರಿಲೇಟೆಡ್ ಸ್ಟಾಕ್ಗಳಲ್ಲಿ ಸ್ವಲ್ಪ ವೀಕ್ನೆಸ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. ಟ್ರೆಂಟ್ ಕೂಡ 1.5% ಅರೌಂಡಲ್ಲಿ ಕರೆಕ್ಟ್ ಆಗಿದೆ. ಸೊ ಟ್ರೆಂಟ್ನಲ್ಲಿ ಒಂದು ಸ್ಟ್ರಾಂಗ್ ಮೊಮೆಂಟಮ್ ನಮಗೆ ನೋಡೋದಕ್ಕೆ ಸಿಗ್ತಿಲ್ಲ. ಯಾವಾಗಿಂದ ಬ್ರೋಕರೇಜ್ಗಳು ಸ್ವಲ್ಪ ಮಟ್ಟಿಗೆ ಟಾರ್ಗೆಟ್ಸ್ಗಳನ್ನು ಡೌನ್ಗ್ರೇಡ್ ಮಾಡಿದ್ದಾರೆ ಆಗಿಂದ ಸ್ಟಾಕ್ ಡೌನ್ ಟ್ರೆಂಡ್ನಲ್ಲಿ ಟ್ರೇಡ್ ಆಗ್ತಿದೆ. HDFC ಲೈಫ್, SBI ಲೈಫ್ ಇನ್ಶೂರೆನ್ಸ್ ಸ್ಟಾಕ್ಗಳು ಕೂಡ ನೆಗೆಟಿವ್ ಆಗಿ ಟ್ರೇಡ್ ಆಗಿದೆ. ಸೊ ರಿಲಯನ್ಸ್ ಇಂಡಸ್ಟ್ರೀಸ್ನಲ್ಲಿ ಇನ್ನೊಂದು ಟಾರ್ಗೆಟ್ ಅಪ್ಗ್ರೇಡ್ ನೋಡೋದಕ್ಕೆ ಸಿಗ್ತದೆ. ರೀಸೆಂಟಾಗಿ 1700 ಟಾರ್ಗೆಟ್ಸನ್ನು ಮಾರ್ಗನ್ ಸ್ಟ್ಯಾನ್ಲಿ ರಿಲಯನ್ಸ್ ಇಂಡಸ್ಟ್ರಿನಲ್ಲಿ ಕೊಟ್ಟಿದ್ರು. ಆ ಟಾರ್ಗೆಟನ್ನು ಈಗ ಇನ್ನಷ್ಟು ಇನ್ಕ್ರೀಸ್ ಮಾಡಿದ್ದಾರೆ. ಸೊ ಸ್ಟಾಕ್ 1847 ಲೆವೆಲ್ಸನ್ನು ರೀಚ್ ಮಾಡ್ಬೋದು ಅಂತ ಮಾರ್ಗನ್ ಸ್ಟ್ಯಾನ್ಲಿ ಟಾರ್ಗೆಟನ್ನು ಅಪ್ಗ್ರೇಡ್ ಮಾಡಿದ್ದಾರೆ. ಅದಕ್ಕೆ ರೀಸನ್ ರಿಲಯನ್ಸ್ ಇಂಡಸ್ಟ್ರೀಸ್ $50 ಬಿಲಿಯನ್ ವ್ಯಾಲ್ಯೂ ಕ್ರಿಯೇಷನ್ ಮಾಡುವಂಥ ಸಾಧ್ಯತೆ ಇರುತ್ತೆ. ಟೆಲಿಕಾಂ ಸೆಕ್ಟರ್, ಕನ್ಸ್ಯೂಮರ್ ಸೆಕ್ಟರ್, ಎನರ್ಜಿ ಸೆಕ್ಟರ್ ಈ ಎಲ್ಲ ವರ್ಟಿಕಲ್ಗಳಲ್ಲಿ ಸಾಕಷ್ಟು ಇನ್ವೆಸ್ಟ್ಮೆಂಟನ್ನು ರಿಲಯನ್ಸ್ ಮಾಡ್ತಿದ್ದಾರೆ. ಇದರಿಂದ ಒಳ್ಳೆಯ ಒಂದು ರಿಟರ್ನ್ಸ್ ಕಂಪನಿಗೆ ಸಿಗುತ್ತೆ ಅಂತ ಟಾರ್ಗೆಟ್ಸನ್ನು ಇನ್ಕ್ರೀಸ್ ಮಾಡಿದ್ದಾರೆ. ರಿಲಯನ್ಸ್ ಇವತ್ತು ಪಾಸಿಟಿವ್ ಆಗಿ ಟ್ರೇಡ್ ಆಗಿದೆ. 0.2% ಗೇನ್ ಸ್ಟಾಕ್ನಲ್ಲಿ ನೋಡೋದಕ್ಕೆ ಸಿಕ್ತು.
ಆಕ್ಸೋ ನೊಬೆಲ್ ಇಂಡಿಯಾ ಸ್ಟಾಕ್ ಪ್ರೈಸ್ನಲ್ಲಿ 14% ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಇದಕ್ಕೆ ರೀಸನ್ ಪ್ರಮೋಟರ್ 11% ಸ್ಟೇಕನ್ನು ಸೆಲ್ ಮಾಡಿದ್ದಾರೆ. 1638 ಕೋಟಿ ಅಮೌಂಟ್ಗೆ ಈ ಒಂದು ಸ್ಟೇಕ್ ಸೇಲ್ ಬಂದಿದೆ. ಸೊ ಈ ರೀತಿಯಲ್ಲಿ ಪ್ರಮೋಟರ್ಸ್ಗಳು ಸ್ಟೇಕ್ಸನ್ನು ಸೆಲ್ ಮಾಡಿದಾಗ ಸ್ವಲ್ಪ ಮಟ್ಟಿಗೆ ನೆಗೆಟಿವ್ ಸೈಡ್ ಸ್ಟಾಕ್ನಲ್ಲಿ ನೋಡೋದಕ್ಕೆ ಸಿಗುತ್ತೆ. 3359 ಪ್ರೈಸ್ನಲ್ಲಿ ಈ ಒಂದು ಸ್ಟೇಕ್ ಸೇಲ್ ಆಗಿದೆ. ಬಟ್ ಆ ಒಂದು ಲೆವೆಲ್ನಿಂದ ಸ್ಟಾಕ್ ಇನ್ನೂ ಸಾಕಷ್ಟು ಕರೆಕ್ಟ್ ಆಯಿತು. ಸೊ ಕೇನ್ಸ್ ಟೆಕ್ನಾಲಜೀಸ್ ಇವತ್ತು ಫೋಕಸ್ನಲ್ಲಿತ್ತು. ಕಂಪನಿ ಜಪಾನ್ನ 2 ಕಂಪನಿಗಳ ಜೊತೆಯಲ್ಲಿ ಪಾರ್ಟ್ನರ್ಶಿಪ್ ಅನ್ನು ಅನೌನ್ಸ್ ಮಾಡಿದ್ದಾರೆ. ಸೊ ಸೆಮಿಕಂಡಕ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಆಪರೇಷನ್ ಅನ್ನು ಭಾರತದಲ್ಲಿ ಇನ್ನಷ್ಟು ಸ್ಟ್ರೆಂಥನ್ ಮಾಡೋದಕ್ಕೆ ಈ ಒಂದು ಪಾರ್ಟ್ನರ್ಶಿಪ್ ಸೈನ್ ಆಗಿದೆ. ಬಟ್ ಈ ನ್ಯೂಸ್ನಿಂದ ಸ್ಟಾಕ್ನಲ್ಲಿ ಅಷ್ಟೇನು ಮೂಮೆಂಟಮ್ ಕಾಣಿಸಲಿಲ್ಲ. 3% ಡೌನ್ ಸೈಡ್ನೊಂದಿಗೆ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಅಹ್ಲುವಾಲಿಯಾ ಕಾಂಟ್ರಾಕ್ಟ್ ಕೂಡ ಇವತ್ತು ನ್ಯೂಸ್ನಲ್ಲಿತ್ತು. ಕಂಪನಿಗೆ 888 ಕೋಟಿಯ ಆರ್ಡರ್ ಸಿಕ್ಕಿದೆ. ಬಿಹಾರ್ ಸ್ಟೇಟ್ ಟೂರಿಸಂ ಡೆವಲಪ್ಮೆಂಟ್ ಕಾರ್ಪೊರೇಷನ್ನ ಕಡೆಯಿಂದ ಈ ಒಂದು ಆರ್ಡರ್ ಕಂಪನಿಗೆ ಸಿಗ್ತದೆ. ಈ ಒಂದು ನ್ಯೂಸ್ನಿಂದ ಬೆಳಗಿನ ಸೆಷನಲ್ಲಿ ಸ್ಟಾಕ್ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಆಗಿ ಟ್ರೇಡ್ ಆಯಿತು. ಬಟ್ ಅದಾದಮೇಲೆ ಪ್ರಾಫಿಟ್ ಬುಕ್ಕಿಂಗ್ ಬಂದಿದೆ. ಬಟ್ ಈ ರೀತಿಯ ಕಾಂಟ್ರಾಕ್ಟ್ಸ್ ಖಂಡಿತವಾಗ್ಲೂ ಫಿನಾನ್ಷಿಯಲ್ಸನ್ನು ಇಂಪ್ರೂವ್ ಮಾಡುತ್ತೆ. ಹಾಗೆ ಕಂಪನಿಯ ರೆವಿನ್ಯೂಸ್ ಪ್ರಾಫಿಟ್ಸ್ ಕೂಡ ಮುಂದಿನ ದಿನಗಳಲ್ಲಿ ಇನ್ಕ್ರೀಸ್ ಆಗುವಂಥ ಪಾಸಿಬಿಲಿಟೀಸ್ ಇರುತ್ತೆ. ಓಲಾ ಎಲೆಕ್ಟ್ರಿಕ್ ಮೊಬಿಲಿಟಿ ಸ್ಟಾಕ್ ಪ್ರೈಸ್ನಲ್ಲಿ 5% ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಇದಕ್ಕೆ ರೀಸನ್ ಓಲಾ ಎಲೆಕ್ಟ್ರಿಕ್ ಮೊಬಿಲಿಟಿಯ ಫೌಂಡರ್ ಆಗಿರುವಂಥ ಭಾವಿಶ್ ಅಗರ್ವಾಲ್ ಅವರು 2,62,00,000 ಶೇರ್ಸ್ಗಳನ್ನು 35 ಪ್ರೈಸ್ನಲ್ಲಿ ಸೆಲ್ ಮಾಡಿದ್ದಾರೆ. ಸೊ ಓಲಾ ಎಲೆಕ್ಟ್ರಿಕ್ ಮೊಬಿಲಿಟಿನಲ್ಲಿ ಶೇರ್ ಪ್ಲೆಡ್ಜಿಂಗ್ ಇತ್ತು, ಅದನ್ನು ರಿಲೀಸ್ ಮಾಡ್ಕೊಳ್ಳೋದಕ್ಕೆ ತಮ್ಮ ಸ್ಟೇಕನ್ನು ಸೆಲ್ ಮಾಡಿದ್ದೀವಿ ಅಂತ ಕ್ಲಾರಿಫಿಕೇಶನ್ಸನ್ನು ಕೊಟ್ಟಿದ್ದಾರೆ. ಬಟ್ ಈ ರೀತಿಯಲ್ಲಿ ಬ್ಲಾಕ್ ಡೀಲ್ಸ್ ಬಂದಾಗ ಸ್ವಲ್ಪ ಮಟ್ಟಿಗೆ ಸ್ಟಾಕ್ನಲ್ಲಿ ವೀಕ್ನೆಸ್ ಇರುತ್ತೆ. ಹಾಗೆ ಓಲಾ ಎಲೆಕ್ಟ್ರಿಕ್ ಮೊಬಿಲಿಟಿ IPO ಪ್ರೈಸ್ಗಿಂತ ತುಂಬಾ ಕಡಿಮೆ ಪ್ರೈಸ್ನಲ್ಲಿ ಟ್ರೇಡ್ ಆಗ್ತದೆ. ಸೊ ಇಂಥ ಒಂದು ಸಂದರ್ಭದಲ್ಲಿ ಕಂಪನಿಯ ಫೌಂಡರೇ ಶೇರ್ಸ್ಗಳನ್ನು ಸೆಲ್ ಮಾಡಿದ್ರೆ ಅದು ಇನ್ನಷ್ಟು ನೆಗೆಟಿವ್ ಮೊಮೆಂಟಮ್ಗೆ ಕಾರಣ ಆಗ್ಬೋದು. RVNL ಕಂಪನಿಗೆ ಕೂಡ 165 ಕೋಟಿಯ ಆರ್ಡರ್ ಸಿಕ್ಕಿದೆ. ಬ್ರಿಡ್ಜ್ ಕನ್ಸ್ಟ್ರಕ್ಷನ್ ಆರ್ಡರ್ನ ನಾರ್ತ್ ಈಸ್ಟರ್ನ್ ರೈಲ್ವೆ ಕಡೆಯಿಂದ ಕಂಪನಿ ಪಡ್ಕೊಂಡಿದ್ದಾರೆ. ಬಟ್ ಸ್ಟಾಕ್ ಇವತ್ತು 1% ಡೌನ್ ಸೈಡ್ನೊಂದಿಗೆ ಕ್ಲೋಸ್ ಆಯಿತು. ಸೊ 1-1.5 ವರ್ಷದ ಹಿಂದೆ ನಾವು ಅಬ್ಸರ್ವ್ ಮಾಡಿದಾಗ ಯಾವುದೇ ರೀತಿಯ ಆರ್ಡರ್ನ ನ್ಯೂಸ್ಗಳು ಇಲ್ಲ ಅಂದರೂ ಕೂಡ RVNL ಸ್ಟಾಕ್ನಲ್ಲಿ ಒಂದು ಸ್ಟ್ರಾಂಗ್ ಮೂಮೆಂಟಮ್ ಇರ್ತಿತ್ತು. ಬಟ್ ಈಗ ವೀಕ್ಲಿ 1 ಅಥವಾ 2 ಆರ್ಡರ್ನ ನ್ಯೂಸ್ ಬಂದರೂ ಕೂಡ ಸ್ಟಾಕ್ನಲ್ಲಿ ಯಾವುದೇ ರೀತಿಯ ಮೂಮೆಂಟಮ್ ಕಾಣಿಸ್ತಿಲ್ಲ. ಸೈಡ್ ವೈಸ್ನಲ್ಲೇ ಸ್ಟಾಕ್ ಟ್ರೇಡ್ ಆಗ್ತದೆ. ಸೊ ಈ ರೀತಿಯ ಒಂದು ಬಿಹೇವಿಯರ್ ಕೆಲವೊಂದಿಷ್ಟು ಸ್ಟಾಕ್ಗಳಲ್ಲಿ ನೋಡೋದಕ್ಕೆ ಸಿಗುತ್ತೆ. SJVN NLC ಇಂಡಿಯಾ ಕಂಪನಿ ಜೊತೆಯಲ್ಲಿ ಪವರ್ ಪರ್ಚೇಸ್ ಅಗ್ರಿಮೆಂಟ್ ಅನ್ನು ಸೈನ್ ಮಾಡಿದ್ದಾರೆ. 200 ಮೆಗಾವ್ಯಾಟ್ ವಿಂಡ್ ಪ್ರಾಜೆಕ್ಟ್ಗೆ ಈ ಒಂದು ಅಗ್ರಿಮೆಂಟ್ ಸೈನ್ ಆಗಿದೆ. ಈ ನ್ಯೂಸ್ ಇದ್ರೂ ಕೂಡ ಸ್ಟಾಕ್ನಲ್ಲಿ ಅಷ್ಟೇನು ಮೂಮೆಂಟಮ್ ಕಾಣಿಸ್ತಿಲ್ಲ. 1.5% ಡೌನ್ ಸೈಡ್ನೊಂದಿಗೆ SJVN ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಸೊ KPI ಗ್ರೀನ್ ಎನರ್ಜಿ 475 ಕೋಟಿಯ ಫಂಡ್ ರೈಸಿಂಗ್ ಅನ್ನು ಸೆಕ್ಯೂರ್ ಮಾಡ್ಕೊಂಡಿದ್ದಾರೆ. ಸೊ ಒನ್ ಆಫ್ ದ ಪ್ರಮೋಟರ್ ಎಂಟಿಟಿ ಕಡೆಯಿಂದ ಈ ಒಂದು ಅಮೌಂಟ್ ಇನ್ವೆಸ್ಟ್ ಆಗುತ್ತೆ. ಅವರಿಗೆ ಇವರು ವಾರೆಂಟ್ಸ್ಗಳನ್ನು ಇಶ್ಯೂ ಮಾಡ್ತಾರೆ. ಸೊ ಇದು ಈಕ್ವಿಟಿ ಬೇಸ್ಡ್ ವಾರೆಂಟ್ ಆಗಿರುತ್ತೆ. ಒಂದು ಸ್ಪೆಸಿಫಿಕ್ ಟೈಮ್ ಲೈನ್ ಇರುತ್ತೆ. ಆ ಒಂದು ಟೈಮ್ ಲೈನ್ನ ನಂತರ ಈ ಪ್ರಮೋಟರ್ ಎಂಟಿಟಿ ಆ ವಾರೆಂಟ್ಸ್ಗಳನ್ನು ಶೇರ್ಸ್ಗಳಾಗಿ ಕನ್ವರ್ಟ್ ಮಾಡ್ಕೋಬೋದಾಗುತ್ತೆ. ಈ ರೀತಿಯಲ್ಲಿ ಫಂಡ್ ರೈಸಿಂಗ್ಗಳು ಬಂದಾಗ ಕಂಪನಿ ಆ ಅಮೌಂಟನ್ನು ಡೆವಲಪ್ಮೆಂಟ್ನಲ್ಲಿ ಬಳಕೆ ಮಾಡ್ಕೋಬೋದಾಗುತ್ತೆ. ಈ ನ್ಯೂಸ್ನಿಂದ ಸ್ಟಾಕ್ ಬೆಳಿಗ್ಗೆ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಆಗಿ ಟ್ರೇಡ್ ಆಯಿತು. ಬಟ್ ಅದಾದಮೇಲೆ ಈ ಸ್ಟಾಕ್ನಲ್ಲಿ ಕೂಡ ಪ್ರಾಫಿಟ್ ಬುಕ್ಕಿಂಗ್ ಬಂದಿದೆ. 2% ಡೌನ್ ಸೈಡ್ನೊಂದಿಗೆ KPI ಗ್ರೀನ್ ಕ್ಲೋಸಿಂಗನ್ನು ಕೊಟ್ಟಿದೆ. ಸೊ ಇವತ್ತು 2 ಕಂಪನಿಗಳು ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗಿದೆ. ನೆಪ್ರೋಕೇರ್ ಹೆಲ್ತ್ ಸರ್ವಿಸಸ್ 7% ಪ್ರೀಮಿಯಂನೊಂದಿಗೆ ಲಿಸ್ಟ್ ಆಯಿತು. ಬಟ್ ಅದಾದಮೇಲೆ ಸ್ಟಾಕ್ನಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಕಂಪನಿ ಸೆಟ್ ಮಾಡಿದಂಥ ಪ್ರೈಸ್ 460 ರೂಪಾಯಿ ಆಗಿತ್ತು. 490 ಪ್ರೈಸ್ನಲ್ಲಿ ಲಿಸ್ಟಿಂಗ್ ನೋಡೋದಕ್ಕೆ ಸಿಕ್ಕಿದೆ. ಪಾರ್ಕ್ ಮೆಡಿವರ್ಲ್ಡ್ ಕೂಡ ಇವತ್ತು ಮಾರ್ಕೆಟ್ನಲ್ಲಿ ಲಿಸ್ಟ್ ಆಯಿತು. ಎಕ್ಸ್ಪೆಕ್ಟೇಷನ್ನ ಪ್ರಕಾರ ಲಿಸ್ಟಿಂಗ್ ನೋಡೋದಕ್ಕೆ ಸಿಗಲಿಲ್ಲ. ಆಲ್ಮೋಸ್ಟ್ 4% ಡಿಸ್ಕೌಂಟೆಡ್ ಪ್ರೈಸ್ನಲ್ಲಿ ಪಾರ್ಕ್ ಮೆಡಿ ಲಿಸ್ಟ್ ಆಗಿದೆ. 162 ರೂಪಾಯಿಯ ಪ್ರೈಸನ್ನು ಕಂಪನಿ ಸೆಟ್ ಮಾಡಿದ್ರು. 155 ಪ್ರೈಸ್ನಲ್ಲಿ ಲಿಸ್ಟಿಂಗ್ ನೋಡೋದಕ್ಕೆ ಸಿಕ್ತು. ಲಿಸ್ಟ್ ಆದಮೇಲೆ ಸ್ವಲ್ಪ ಮಟ್ಟಿಗೆ ಸ್ಟಾಕ್ ಗೇನ್ ಆದರೂ ಕೂಡ ಹೈಯರ್ ಲೆವೆಲ್ನಿಂದ ಮತ್ತೆ ಪ್ರಾಫಿಟ್ ಬುಕ್ಕಿಂಗ್ ಬಂದಿದೆ. ಸೊ 8% ಡೌನ್ ಸೈಡ್ನೊಂದಿಗೆ ಸ್ಟಾಕ್ ಕ್ಲೋಸಿಂಗನ್ನು ಕೊಟ್ಟಿದೆ. ICICI ಪ್ರುಡೆನ್ಷಿಯಲ್ ಮ್ಯೂಚುವಲ್ ಫಂಡ್ AMCಯ ಅಲಾಟ್ಮೆಂಟ್ ಸ್ಟೇಟಸ್ ಇವತ್ತು ರಾತ್ರಿ ಅಥವಾ ನಾಳೆ ಬೆಳಿಗ್ಗೆ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಗ್ರೇ ಮಾರ್ಕೆಟ್ ಪ್ರೀಮಿಯಂ ಸ್ಟ್ರಾಂಗ್ ಆಗಿದೆ. 345 ರೂಪಾಯಿಯ ಪ್ರೀಮಿಯಂ ಕಾಣಿಸ್ತಿದೆ. ಒಂದು ಸ್ಟ್ರಾಂಗ್ ಸಬ್ಸ್ಕ್ರಿಪ್ಷನ್ QIB ಕ್ಯಾಟಗರಿಯಲ್ಲಿ ಬಂದಿತ್ತು. ರಿಟೇಲ್ ಕ್ಯಾಟಗರಿಯಲ್ಲಿ ಕೇವಲ 2.5 ಟೈಮ್ನ ಅರೌಂಡಲ್ಲಿ IPO ಸಬ್ಸ್ಕ್ರೈಬ್ ಆಗಿದೆ. ಸೊ ಸಾಕಷ್ಟು ಜನ ರಿಟೇಲ್ ಇನ್ವೆಸ್ಟರ್ಸ್ಗಳಿಗೆ ಕೂಡ ಈ ಒಂದು IPO ಅಲಾಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಪ್ರತಿ ಲಾಟ್ನ ಮೇಲೆ 2,000 ರೂಪಾಯಿ ಅರೌಂಡಲ್ಲಿ ಪ್ರಾಫಿಟ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಬಟ್ ಈ ಒಂದು IPO ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ನಿಂದ ಒಳ್ಳೆ ಒಂದು IPO ಆಗಿರುತ್ತೆ. ಸೊ ಲಾಂಗ್ ಟರ್ಮ್ನಲ್ಲಿ ಕಂಪನಿ ಇನ್ನೂ ಒಳ್ಳೆ ರಿಟರ್ನ್ಸನ್ನು ಜನರೇಟ್ ಮಾಡಿ ಕೊಡ್ಬೋದು ಅನ್ನೋದು ಸಾಕಷ್ಟು ಅನಲಿಸ್ಟ್ಗಳ ವ್ಯೂ ಕೂಡ ಆಗಿರುತ್ತೆ. ಸೊ ನೀವು ಯಾವ ಒಂದು ಉದ್ದೇಶದಿಂದ IPOನಲ್ಲಿ ಅಪ್ಲೈ ಮಾಡಿದ್ರಿ ಅದರ ರೀತಿಯಲ್ಲಿ ಡಿಸಿಷನನ್ನು ತಗೋಬೋದಾಗುತ್ತೆ. ಜಸ್ಟ್ ಲಿಸ್ಟಿಂಗ್ ಗೇನ್ ನಿಮ್ಮ ಒಂದು ಉದ್ದೇಶ ಆಗಿದ್ರೆ 2,000 ರೂಪಾಯಿ ಅರೌಂಡಲ್ಲಿ ಏನು ಲಿಸ್ಟಿಂಗ್ ಗೇನ್ ನೋಡೋದಕ್ಕೆ ಸಿಗ್ತದೆ. ಆ ಲಿಸ್ಟಿಂಗ್ ಗೇನ್ ಸಿಕ್ಕಿದ್ರೆ ಪ್ರಾಫಿಟ್ಸನ್ನು ಲಿಸ್ಟಿಂಗ್ನ ದಿನದಂದೇ ತಗೋಬೋದಾಗುತ್ತೆ. ಶುಕ್ರವಾರ ಈ ಒಂದು IPO ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗುತ್ತೆ.
KSH ಇಂಟರ್ನ್ಯಾಷನಲ್ IPO ಕೂಡ ಸಬ್ಸ್ಕ್ರಿಪ್ಷನ್ಗೆ ನಿನ್ನೆ ಓಪನ್ ಆಗಿತ್ತು. ಮ್ಯಾಗ್ನೆಟಿಕ್ ವೈರ್ಸ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡಿ ಬೇರೆ ಬೇರೆ ಸೆಕ್ಟರ್ನ ಕಂಪನಿಗಳಿಗೆ ಸಪ್ಲೈ ಮಾಡೋದು ಕಂಪನಿಯ ಮೇಜರ್ ಬಿಸ್ನೆಸ್ ಮಾಡೆಲ್ ಆಗಿರುತ್ತೆ. ಸೊ ಅಷ್ಟೇನು ಸ್ಟ್ರಾಂಗ್ ಸಬ್ಸ್ಕ್ರಿಪ್ಷನ್ ಎರಡನೇ ದಿನ ಕೂಡ ನೋಡೋದಕ್ಕೆ ಸಿಗಲಿಲ್ಲ. ರಿಟೇಲ್ ಕ್ಯಾಟಗರಿ ಕೇವಲ 0.5 ಟೈಮ್ ಸಬ್ಸ್ಕ್ರೈಬ್ ಆಗಿದೆ. HNI ಕ್ಯಾಟಗರಿ 0.1 ಟೈಮ್ ಸಬ್ಸ್ಕ್ರೈಬ್ ಆಗಿದ್ರೆ QIB ಕ್ಯಾಟಗರಿಯಲ್ಲಿ ಯಾವುದೇ ರೀತಿಯ ಅಪ್ಲಿಕೇಶನ್ಸ್ ಇನ್ನೂ ಕೂಡ ಬಂದಿಲ್ಲ. ಯಾವುದೇ ರೀತಿಯ ಪ್ರೀಮಿಯಂ ಕೂಡ ನೋಡೋದಕ್ಕೆ ಸಿಗ್ತಿಲ್ಲ. ಮೇ ಬಿ ಆ ಒಂದು ರೀಸನ್ನಿಂದ ಒಂದು ಮ್ಯೂಟೆಡ್ ಸಬ್ಸ್ಕ್ರಿಪ್ಷನ್ ಕಾಣಿಸ್ತಿದೆ. ಸೊ ನಾಳೆ ಈ ಒಂದು IPOನಲ್ಲಿ ಅಪ್ಲೈ ಮಾಡೋದಕ್ಕೆ ಕೊನೆ ದಿನ ಆಗಿರುತ್ತೆ. ಸ್ವಲ್ಪ ಕೇರ್ಫುಲ್ಲಾಗಿ ಡಿಸಿಷನ್ಸನ್ನು ತಗೋಬೇಕಾಗುತ್ತೆ. ಯಾವುದೇ ರೀತಿಯ ಪ್ರೀಮಿಯಂ ಕಾಣಿಸ್ತಿಲ್ಲ. ಹಾಗೆ ಪ್ರೀಮಿಯಂ ಇದ್ದಂಥ IPOಗಳಲ್ಲೇ ನೆಗೆಟಿವ್ ಲಿಸ್ಟಿಂಗ್ ಬರ್ತಿರೋದ್ರಿಂದ ಕಡಿಮೆ ಪ್ರೀಮಿಯಂ ಇರುವಂಥ IPOಗಳನ್ನು ಅವಾಯ್ಡ್ ಮಾಡೋದು ಬೆಟರ್ ಆಗುತ್ತೆ. ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.